ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂಥ 10 ದಿನಗಳ ಬಳಿಕ ಬರೋಬ್ಬರಿ 10 ದಿನಗಳ ಬಳಿಕ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡುವಂತಹ ಕೆಲಸ ಆಗಿದೆ. ಅಳೆದು ತೂಗಿ ಎಳೆದಾಡಿ ಜಗ್ಗಾಡಿ ಫೈನಲಿ ಖಾತೆಗಳ ಹಂಚಿಕೆಯಾಗಿದೆ. ಯಾರ್ಯಾರಿಗೆ ಯಾವ ಖಾತೆ ಅನ್ನುವಂತಹ ಡೀಟೇಲ್ಸ್ ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಕುತೂಹಲ ಆಯಿತು. ಆಲ್ರೆಡಿ ಏನ್ ಖಾತೆ ಹಂಚಿಕೆ ಆಗಿತ್ತು ಅಂದ್ರೆ ಫಸ್ಟ್ ಮೊದಲ ಹಂತದಲ್ಲಾದಂತಹ ಖಾತೆ ಹಂಚಿಕೆ 13 ಜನ ಸಚಿವರು ಏನ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು ಅವರಲ್ಲಿ ಕೆಲವರಿಗೆ ಅಸಮಾಧಾನ ಇತ್ತು. ನಮಗೆ ಈ ಖಾತೆ ಬೇಡ, ನಮಗೆ ಬೇರೆ ಖಾತೆ ಬೇಕಾಗಿತ್ತು ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿದ್ದು ಇಬ್ರು ಹಿರಿಯ ಸಚಿವರು, ಒಂದು ರಾಮಲಿಂಗಾರೆಡ್ಡಿ ಅವರು, ಇನ್ನೊಂದು KH ಮುನಿಯಪ್ಪ ಅವರು. ಅವರಿಬ್ಬರ ಖಾತೆಗಳು ಕೂಡ ಬದಲಾವಣೆಯಾಗಿರೋದು ಈ ಎರಡನೇ ಲಿಸ್ಟ್ ನ ಹೈಲೈಟ್ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. KH ಮುನಿಯಪ್ಪ ಅವರು ಹಿಡಿದ ಪಟ್ಟನ್ನ ಸಾಧಿಸುವಲ್ಲಿ ಸಕ್ಸಸ್ ಆಗಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಇಲಾಖೆಯ ಬಗ್ಗೆ ಅವರಿಗೆ ಒಲವಿರಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಇಲಾಖೆ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು, ಅದು ಸಿಗ್ಲಿಲ್ಲ, ಕೃಷ್ಣ ಬೈರೇಗೌಡರ ಪಾಲಾಯಿತು. ಆದ್ರೆ ಜಲಸಂಪನ್ಮೂಲ ಇಲಾಖೆಯಿಂದ ಅವರನ್ನ ರಿಲೀಸ್ ಮಾಡಲಾಗಿದೆ, ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಅವ್ರಿಗೆ ಕೊಡಲಾಗಿದೆ. ಆದ್ರೆ ಇದಕ್ಕೆ ಅವರ ಸಹಮತ ಇದೆಯಾ, ಅವ್ರಿಗೆ ಇನ್ಫಾರ್ಮ್ ಮಾಡಿ ಖಾತೆಯ ಬದಲಾವಣೆಯನ್ನ ಮಾಡಲಾಗಿದೆಯಾ ಗೊತ್ತಿಲ್ಲ. ಮೇ ಬಿ ರಿಯಾಕ್ಷನ್ಸ್ ಇನ್ ಲಭ್ಯ ಆಗ್ತಾ ಹೋಗುತ್ತೆ. ಈ ನೂತನ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ, ಈ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಗಮನಿಸಬೇಕು ಯಾರ್ಯಾರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ನೀಡ್ತಾರೆ ಅಂತ ಹೇಳಿ. ಬಿ ನಾಗೇಂದ್ರ ಅವರು ST ವೆಲ್ಫೇರ್ ಮಿನಿಸ್ಟರ್ ಆಗಿದ್ರು, ಯೂತ್ ಎಂಪವರ್ಮೆಂಟ್ ಮಿನಿಸ್ಟರ್ ಆಗಿದ್ರು ಈ ಹಿಂದೆ, ಅಂದ್ರೆ ಅವರ ರಾಜೀನಾಮೆಯನ್ನ ಪಡೆಯುವುದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರ ಗವರ್ಮೆಂಟ್ ನಲ್ಲಿ. ಈಗ ಈ ಹಿಂದೆ ದಿವಂಗತ D ಸುಧಾಕರ್ ಅವರು ನಿಭಾಯಿಸಿದ್ದಂಥ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಏನಿದೆ ಆ ಖಾತೆಯ ಜವಾಬ್ದಾರಿಯನ್ನ ಬಿ ನಾಗೇಂದ್ರ ಅವರಿಗೆ ನೀಡಲಾಗಿದೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಭರ್ತಿ 10 ದಿನಗಳ ಬಳಿಕ ಫೈನಲಿ ಕನ್ಫರ್ಮ್ ಲಿಸ್ಟ್ ನಮ್ಮ ಕೈಗೆ ಲಭ್ಯ ಆಗಿದೆ. ಯಾರಿಗೆ ಯಾವ ಖಾತೆ ಅನ್ನೋದು ಬಹಳ ಸ್ಪಷ್ಟ. ಬಟ್ ನಿಮಗೆ ಈ ಲಿಸ್ಟ್ ಅನ್ನ ಗಮನಿಸಿದಾಗ ಇದರಲ್ಲಿ ಬಹಳ ಹೈಲೈಟ್ ಅಂತ ಕಾಣಿಸಿಕೊಳ್ತಾ ಇರೋದು ಯಾವುದು ಹರೀಶ್? ಯಾವ ಖಾತೆಗಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಹರೀಶ್? ವಿದೇಶರು ಬಹಳ ಮುಖ್ಯವಾಗಿರುವಂಥದ್ದು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ 10 ದಿನಗಳ ಬಳಿಕ ಕೊನೆಗೂ ಕೂಡ ಅಧಿಕೃತವಾಗಿ ಖಾತೆಗಳ ಹಂಚಿಕೆ ಆಗಿದೆ. ಆದರೆ ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥ ಸಾಕಷ್ಟು ಕುತೂಹಲ ಇತ್ತು. ಆದರೆ ಕೊನೆಯ ಹಂತದಲ್ಲಿವರೆಗೂ ಕೂಡ ಒಂದಷ್ಟು ಹೈಡ್ರಾಮಾ ನಡೆದಂತೆ ಕಾಣಿಸ್ತಾ ಇದೆ. ಅಂದರೆ ಖಾತೆಗಳನ್ನ ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ತಿಕ್ಕಾಟಗಳು ನಡೆದಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದರೆ ಈಗ ಒಂದು ಗೊತ್ತಾಗ್ತಾ ಇದೆ, ಅಳೆದು ತೂಗಿ ಇಲ್ಲಿ ಖಾತೆಗಳ ಹಂಚಿಕೆ ಆಗಿದೆಯಾ ಅನ್ನುವಂಥ ವಿಚಾರ ಇಲ್ಲಿ ಕೇಳಿಬರ್ತಾ ಇದೆ. ಅಂದರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಸಹಜವಾಗಿ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಮತ್ತೆ ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಿರುವಂತವರಿಗೆ ಕೂಡ ಖಾತೆಗಳನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸುವಂತ ಒಂದು ಪ್ರಯತ್ನ ಆಗಿದೆ. ಚಲುವರಾಯಸ್ವಾಮಿ ಅವ್ರಿಗೆ ಮಾತ್ರ ಹಿಂದೆ ಕೃಷಿ ಖಾತೆಯನ್ನು ಅವರು ಹೊಂದಿದ್ರು. ಈಗ ಜಲಸಂಪನ್ಮೂಲ ಇಲಾಖೆ ಖಾತೆಯನ್ನು ಕೂಡ ಅವರಿಗೆ ಕೊಡುವಂತ ಪ್ರಯತ್ನ ಆಗಿದೆ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಖಾತೆ ನನಗೆ ಬೇಡ ಅನ್ನುವಂಥ ಬಿಗಿಪಟ್ಟೆ ನೀಡಿದ್ರು, ರಾಜೀನಾಮೆಯನ್ನು ಕೊಟ್ಟಿದ್ರು, ಒಂದು ಹಂತದಲ್ಲಿ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ಸೊ ಇದೀಗ ಅವರ ಖಾತೆ, ಅವರ ಬಳಿ ಇದ್ದಂಥ ಖಾತೆ ಅಂತಿಮ ಹಂತದಲ್ಲಿ ಚಲುವರಾಯಸ್ವಾಮಿ ಅವರ ಪಾಲಾಗಿದೆ. ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಅರಣ್ಯ ಇಲಾಖೆಯನ್ನು ಕೂಡ ಕೊಟ್ಟಿರುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತದೆ. ಅಂದರೆ ಅರಣ್ಯ ಪರಿಸರ ವಿಜ್ಞಾನ ಇಲಾಖೆಯನ್ನು ಕೊಟ್ಟಿದ್ದಾರೆ. ಉಳಿದಂತೆ ಇಲ್ಲಿ ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಮುನಿಯಪ್ಪ ಅವರ ಪಾಲಾಗಿದೆ. ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವಿಚಾರ ಸಂಬಂಧಪಟ್ಟಂಗೆ ಮುನಿಯಪ್ಪ ಅವರು ಬಿಗಿಪಟ್ಟ ನಡೆದಿದ್ರು, ನನಗೇ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ಪಟ್ಟುಗಳ ಒಂದು ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಆಹಾರ ಖಾತೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಕೂಡ ಅವರು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸಂತೋಷ್ ಲಾಡ್ ಅವರು ಸಹಜವಾಗಿ ಕೂಡ ಅವರು ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾರ್ಮಿಕ ಇಲಾಖೆ ಸಚಿವರಾಗಿದ್ದರು. ಸೊ ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರು ಮತ್ತೆ ಕಾರ್ಮಿಕ ಇಲಾಖೆಯನ್ನು ಕೂಡ ಅವರು ಹೊಂದಿದ್ದಾರೆ. ಆದರೆ ಅವರು ಪದೇ ಹೇಳ್ತಾ ಇದ್ದಾರೆ, ನನಗೆ ಬೇಕಾಗಿರುವಂಥದ್ದು ಕಾರ್ಮಿಕ ಇಲಾಖೆ, ನನಗೆ ಅದು ಹೆಚ್ಚಿನ ಆದ್ಯತೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ರೀತಿ ಕೂಡ CM DK ಶಿವಕುಮಾರ್ ಅವರು ಅವರಿಗೆ ಕಾರ್ಮಿಕ ಖಾತೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಸಂತಪ್ಪ ಅವರು ಮೊದಲ ಬಾರಿಗೆ ಸಚಿವರಾಗಿದ್ದಾರೆ. ಸೊ ಅವರಿಗೆ ಸಹಜವಾಗಿ ಕೂಡ ಮುಜರಾಯಿ ಇಲಾಖೆಯನ್ನು ಕೊಟ್ಟಿರುತ್ತಾರೆ, ಮತ್ತೆ ಬಂದರು ಮೀನುಗಾರಿಕೆ ಖಾತೆ ಇಲಾಖೆಯನ್ನು ಕೂಡ ಕೊಟ್ಟಿದ್ದಾರೆ. ಹೊಸ ಸಚಿವರಾಗಿರುವಂಥ ಕಾರಣಕ್ಕಾಗಿ ಕೂಡ ಅವರಿಗೆ ಈ ಖಾತೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಯಾಕಂದ್ರೆ ಪ್ರಮುಖ ಖಾತೆಗಳು ಈಗಾಗ ಮೊದಲೇ ಹಂತದಲ್ಲಿ ಹಂಚಿಕೆ ಆಗಿದ್ದಾವೆ. ಎರಡನೇ ಹಂತದಲ್ಲಿ ಇದ್ದಂಥದ್ದು ಸಮಾಜ ಕಲ್ಯಾಣ ಆಗಿರ್ಬೋದು, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಆಗಿರ್ಬೋದು, ಈ ರೀತಿಯ ಖಾತೆಗಳು. ಸೊ ಹಾಗಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಹಜವಾಗಿ ಮಧು ಬಂಗಾರಪ್ಪ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅದನ್ನೇ ನಿಭಾಯಿಸ್ಕೊಂಡಿದ್ರು. ಇದೀಗ ಮತ್ತೆ ಅದೇ ಜವಾಬ್ದಾರಿಯನ್ನು ಕೂಡ CM DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನು ಕೊಟ್ಟಿದ್ದಾರೆ. ಹಿಂದೆ MC ಸುಧಾಕರ್ ಅವರು ಕೂಡ ಆ ಖಾತೆಯನ್ನು ನಿಭಾಯಿಸಿದ್ರು. ಈಗ CM DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ಹಾಗಾಗಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಹಿಂದೆ ವಸತಿ ಕೊಟ್ಟಿದ್ರು, ಮತ್ತೆ ವಕ್ಫ್ ಎಲ್ಲ ಇತ್ತು ಕೂಡ.
ಈ ಎಲ್ಲದರ ಬದಿಗೆ ಈಗ ಅವ್ರಿಗೆ ಒಂದು ಕಡಿವಾಣ ಹಾಕದಂತ ಕಾಣಿಸ್ತೈತೆ. ಅಂದರೆ ಖಾತೆಗಳ ವಿಚಾರದಲ್ಲಿ ಅವರಿಗೆ ಒಂದು ಮಾತ್ರ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಒಂದು ಪ್ರಯತ್ನ ಮಾಡಿದಂತೆ ಕಾಣಿಸ್ತದೆ. ಆದ್ಯತೆ ಕೊಟ್ಟಿರುವಂಥದ್ದು ಯು ಟಿ ಖಾದರ್ ಅವರಿಗೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಅಂದರೆ ಆರೋಗ್ಯ ಜೊತೆಗೆ ವಕ್ಫಾತನ್ನು ಕೂಡ ಅವರಿಗೆ ಕೊಟ್ಟಿರುವಂಥದ್ದು ಇಲ್ಲಿ ಎದ್ದು ಕಾಣಿಸ್ತಾ ಐತೆ. ನಾಗೇಂದ್ರ ಅವರಿಗೆ ಸಹಜವಾಗಿ ಕೂಡ ನಾಗೇಂದ್ರ ಅವರಿಗೆ ಅವ್ರ ವಿರುದ್ಧ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಬಿಜೆಪಿಯವರು ಪ್ರತಿಪಕ್ಷಗಳು ನೇರವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿದರೆ ಅಧಿವೇಶನದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಅನ್ನುವಂಥ ಸಣ್ಣ ಇಲಾಖೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಶಿವರಾಜ್ ತಂಗಡಗಿ ಅವರು ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಏನೋ ಇತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅದನ್ನು ಮತ್ತೆ ಅವರಿಗೆ ಪುನರಾವರ್ತನೆ ಅವರಿಗೆ ಕೂಡ ಕೊಟ್ಟಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನಾ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ವಿಜಯಾನಂದ ಕಾಶಪ್ಪನವರಿಗೆ ಸಣ್ಣ ಕೈಗಾರಿಕೆ ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ ಕೊಟ್ಟಿದ್ದಾರೆ. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿಗೆ ಈ ಬಾರಿ ಅವಕಾಶ ಇದೆ. ಚಲುವರಸ್ವಾಮಿ ಮತ್ತೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಚಲುವರಸ್ವಾಮಿ ಅವರಿಗೆ ಜಲಸಂಪನ್ಮೂಲ ಹೋದರೆ ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿರುವಂಥದ್ದಲ್ಲಿ ಲಕ್ಷ್ಮಣ ಸವದಿ ಸಹಕಾರ ಇಲಾಖೆ ಕೊಟ್ಟಿದ್ದಾರೆ. ಅಜಯ್ ಸಿಂಗ್ ಅವರಿಗೆ ಸಣ್ಣ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ನಿರೀಕ್ಷೆಯಂತೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮೈನ್ಸ್ ಅನ್ನು ಕೊಟ್ಟಿದ್ದಾರೆ, ಮೈನ್ಸ್ ಇಲಾಖೆ ಅನ್ನುವಂಥದ್ದು. ಇಲ್ಲಿ ಸಹಜವಾಗಿ ಇಷ್ಟೆಲ್ಲ ಹರಸಾಹಸಗಳಾದರೂ ಇಷ್ಟೆಲ್ಲ ಕಸರತ್ತುಗಳಾದರೂ ಅಂತಿಮವಾಗಿ ಖಾತೆಗಳ ಹಂಚಿಕೆ ಆಗಿದೆ. ಸೊ ಇದು ಶಿವಲಿಂಗೇಗೌಡರಿಗೂ ಕೂಡ ಅವರಿಗೆ ಅಬಕಾರಿ ಖಾತೆಯನ್ನು ನೀಡಲಾಗಿದೆ. ಸೊ ಇದೆಲ್ಲರೂ ಕೂಡ ಒಮ್ಮತವಾಗಿ ಒಪ್ಕೊಂಡು ಈ ಇಲಾಖೆಗಳನ್ನ ವಹಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ CM DK ಶಿವಕುಮಾರ್ ಅವರಿಗೆ ಬಲವಾದ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾಳೆಯಿಂದ ಅಧಿವೇಶನ ಆರಂಭ ಆಗ್ತದೆ. ಅಧಿವೇಶನಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳನ್ನ ನಡೆಸ್ಕೊಳ್ಬೇಕಾಗುತ್ತೆ. ಆಯಾ ಇಲಾಖಾವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೂಡ ಸಿದ್ಧತೆಗಳನ್ನ ಈಗ ನಡೆಸ್ಕೊಳ್ಬೇಕಾಗುತ್ತೆ. ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿಗಳನ್ನ ಎಲ್ಲ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಈಗ CM DK ಶಿವಕುಮಾರ್ ಅವರು ಸಭೆಯನ್ನು ನಡೆಸ್ತಾರೆ. ಸಭೆಯಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಅಧಿವೇಶನದಲ್ಲಿ ಹೇಗಿರಬೇಕು, ಯಾವ ಥರ ಕೆಲಸ ಮಾಡಬೇಕಾಗುತ್ತೆ, ಯಾವ ರೀತಿ ಒಟ್ಟಾಗಿ ನಾವೆಲ್ಲರೂ ಉತ್ತರವನ್ನು ಕೊಡಬೇಕಾಗುತ್ತೆ, ಮತ್ತೆ ಪ್ರತಿಪಕ್ಷಗಳ ಆರೋಪಕ್ಕೆ ಯಾವ ರೀತಿ ನಾವು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡಬೇಕು, ಹೀಗೆ ಎತ್ತೋಲು ರೀತಿಯಲ್ಲಿ ಕೂಡ ಒಂದಷ್ಟು ಪಾಠ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ CM DK ಶಿವಕುಮಾರ್ ಅವರಿಂದ ಆಗ್ತಿದೆ. ಹೆಚ್ಚು ಕಮ್ಮಿ 16 ಗಂಟೆ ಅಧಿವೇಶನ ಆರಂಭ ಆಗೋದಕ್ಕೆ ಈ ಖಾತೆ ಹಂಚಿಕೆ ಯಾವಾಗ್ಲೂ ಆಗಬೇಕಾಗಿತ್ತು. ವಿಸ್ತರಣೆ ಮಾಡೋದೇ 2 ತಿಂಗಳು ಲೇಟ್ ಆಗ್ಬಿಡ್ತು. ವಿಸ್ತರಣೆ ಆದ್ಮೇಲೂ ಖಾತೆ ಕೊಡೋದು ಇನ್ನ 10 ದಿನ ಡಿಲೇ ಆಗ್ಬಿಡ್ತು. ನಾಳೆನೇ ಅಧಿವೇಶನ, ಅವ್ರಿಗೆ ಪ್ರಿಪರೇಷನ್ ಮಾಡೋದಕ್ಕೆ ಟೈಮ್ ಇದೆಯಾ ಅನ್ನೋದೇ ಮೂಲಭೂತವಾದಂತಹ ಪ್ರಶ್ನೆ. ಯಾಕಂದ್ರೆ ಸಮಯ ಇಲ್ಲ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು, ಖಾತೆಯನ್ನ ವಹಿಸಿಕೊಂಡಂತಹ ಆ ನೂತನ ಸಚಿವರುಗಳಿಗೂ ಕೂಡ ಗೊತ್ತು. ಬಟ್ ಈ ಲಿಸ್ಟ್ ನಲ್ಲಿ ಬಹಳ ಹೈಲೈಟ್ ಪಾಯಿಂಟ್ ಆಗಿ ಕಾಣಿಸ್ತಾ ಇರೋದು ಹರೀಶ್, ಒಂದು ರಾಮಲಿಂಗಾರೆಡ್ಡಿ ಅವರು ನೀವು ಉಲ್ಲೇಖ ಮಾಡಿದ್ರಿ, ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿದ್ರು, ಸಿಗ್ಲಿಲ್ಲ. ಜಲಸಂಪನ್ಮೂಲ ಖಾತೆಯನ್ನ ನೀವು ವಹಿಸಿಕೊಳ್ಳಿ, ಮುಂದೆ ನೋಡೋಣ ಅನ್ನುವಂತಹ ಭರವಸೆ ಕೊಡಲಾಗಿತ್ತು. ಈಗ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ರಾಮಲಿಂಗಾರೆಡ್ಡಿ ಅವರ ಸಹಮತದೊಂದಿಗೆ ನೀಡಲಾಗಿದ್ಯಾ? ಇದು ಮೊದಲ ಪ್ರಶ್ನೆ. ಅದರ ಜೊತೆಗೆ KH ಮುನಿಯಪ್ಪ ಅವರು ತಮ್ಮ ಬಿಗಿಪಟ್ಟನ್ನ ಸಾಧಿಸಿದ ಹೇಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.